ಬಿಜೆಪಿ ಒಂದು ಹಿಂದೂ ವಿರೋಧಿ ಸರ್ಕಾರ. ಪ್ರಣಾಳಿಕೆಯಲ್ಲಿ ತಾವು ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಹತ್ಯೆಗೆ ನ್ಯಾಯವನ್ನು ಒದಗಿಸುತ್ತೇವೆ ಹಾಗೂ ಪಿಎಫ್ಐ ನಿಷೇಧ ಮಾಡ್ತೇವೆ ಎಂದವರು ಈವರೆಗೂ ಎರಡನ್ನೂ ಮಾಡಿಲ್ಲ. ಆದ್ದರಿಂದ ರಾಜ್ಯದಲ್ಲಿ ಪರ್ಯಾಯ ರಾಜಕೀಯ ಪಕ್ಷ ಅಗತ್ಯ ಎಂದು ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರವೀಣ್ ಹರ್ಷ ಸೇರಿ 27ಕ್ಕೂ ಅಧಿಕ ಹಿಂದೂಗಳ ಹತ್ಯೆ ನಡೆದಿದೆ. ಈ ಹಿಂದೆ ತನ್ನ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲಾ ಹಿಂದೂಗಳ ಹತ್ಯೆಗೂ ನ್ಯಾಯವನ್ನು ಒದಗಿಸುತ್ತೇವೆ ಎಂದಿದ್ದವರು ಕನಿಷ್ಠ ಪಕ್ಷ ಅದರ ತನಿಖೆಯನ್ನ ಮಾಡಿಲ್ಲ, ಜೊತೆಗೆ ಯಾವುದೇ ಪರಿಹಾರ ನೀಡಿಲ್ಲ. ಜೊತೆಗೆ ಕೋಮು ಗಲಭೆಗೆ ಕಾರಣವಾದ ಎಸ್ಡಿಪಿಐ ಪಿಎಫ್ಐ ನಿಷೇಧ ಮಾಡ್ತೇವೆ ಎಂದು ಹೇಳಿದ್ದೀರಿ. ಇದು ಕೇಂದ್ರ ಹಾಗೂ ರಾಜ್ಯದಲ್ಲಿ ಒಂದೇ ಪಕ್ಷ ಇದ್ದರೂ ಅದು ಇಂದಿಗೂ ಸಾಧ್ಯವಾಗಿಲ್ಲ. ಆದ್ದರಿಂದ ಇಂದು ಹಿಂದೂ ಸಮುದಾಯಕ್ಕೆ ಮೋಸ ಮಾಡಿದ ಪಕ್ಷ ಅಧಿಕಾರಕ್ಕೆ ಬರಲು ಬಿಜೆಪಿಗೆ ಪಿಎಫ್ಐ ಹಾಗೂ ಎಸ್ಡಿಪಿಐನ ಅವಶ್ಯಕತೆ ಇದೆ. ಕಾಂಗ್ರೆಸ್ಗೆ ಹೋಗುವ ಮತ ತಡೆಯುವ ಉದ್ದೇಶದಿಂದ ಈ ವ್ಯವಸ್ಥೆಯನ್ನ ಅವರೇ ಹುಟ್ಟು ಹಾಕಿ ಬೆಳೆಸ್ತಾ ಇದ್ದಾರೆ. ಅವರಿಂದ ಹಿಂದೂಗಳಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಅವರಿಗೆ ಚಿವುಟುವುದು ಗೊತ್ತು, ತೊಟ್ಟಿಲು ತೂಗುವುದು ಗೊತ್ತು. ಆದ್ದರಿಂದ ರಾಜ್ಯದಲ್ಲಿ ಪರ್ಯಾಯ ಅನಿವಾರ್ಯ ರಾಜಕೀಯ ಪಕ್ಷ ಬೇಕಾಗಿದೆ ಎಂದರು. ಆಡಳಿತದಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಸರ್ಕಾರ ರೂಪಿಸೋದಕ್ಕಿಂತ ಮುಂಚೆ ಏನು ಹೇಳಿದೆ ಅಂತ ಹೇಳಿದರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ನಡೆದಿರುವಂಥ ಎಲ್ಲ ಹತ್ಯೆಗೂ ಕೂಡ ನಾವು ನ್ಯಾಯವನ್ನು ಒದಗಿಸ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿನ ದಿವಸದಲ್ಲಿ ನ್ಯಾಯ ಅದು ದೂರದ ಮಾತಾಗಿದೆ. ಕನಿಷ್ಠ ಪಕ್ಷ ಅದರ ತನಿಖೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ. ಹತ್ಯೆಯಾದಂಥ ಮನೆಯವರಿಗೆ ಸರಿಯಾದ ಪರಿಹಾರ ಸಿಗಲಿಲ್ಲ. ಆ ಮನೆಯವರ ಪರಿಸ್ಥಿತಿ, ಅದಕ್ಕೆ ಬೇಕಾಗಿರುವಂಥ ಸರ್ಕಾರಿ ಸೌಲಭ್ಯಗಳು, ಕೆಲಸನೋ ಮತ್ತಿಂದ ಅವರ ಅರ್ಹತೆಗೆ ತಕ್ಕಂಥ ಕೆಲಸಗಳು ಯಾವುದು ಕೊಡದೆ ಇದು ಹಿಂದೂ ಸಮುದಾಯಕ್ಕೆ ಮೋಸ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಇವತ್ತು ಚುನಾವಣೆಗೆ ಪೂರ್ವಕ್ಕೆ ಮತ್ತೊಂದು ಮಾತನ್ನು ಕೊಡ್ತವರು. ಏನಂತ ಹೇಳಿದರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಇವತ್ತು ಈ ಕೋಮು ಗಲಭೆಗೆ ಯಾರು ಕಾರಣರಿದ್ದಾರೆ, ಮತಾಂಧ ಶಕ್ತಿಗಳು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇರ್ಬೋದು, ಎಸ್ಡಿಪಿಐ ಇರೋದು, ಮುಂತಾದ ಯಾವುದೇ ಶಕ್ತಿಯನ್ನು ಇದ್ದರೂ ಕೂಡ ನಾವು ಅದನ್ನು ನಿರ್ಬಂಧ ಹೇರ್ತೇವೆ ಅಂತ ಹೇಳಿದರು. ಇವತ್ತು ಅಧಿಕಾರದಲ್ಲಿ 4 ವರ್ಷ ಕಳೆದರೂ ಕೂಡ ಕೇಂದ್ರದಲ್ಲೂ ರಾಜ್ಯದಲ್ಲೂ ಅವರೇ ಇದ್ದರು. ಹೇಳ್ತಾರೆ, ಇದು ನಮಗೆ ಬರುವುದಿಲ್ಲ, ಇದು ಕೇಂದ್ರಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗಾದರೆ ನಾನು ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ಹಲವಾರು ರಾಜ್ಯದಲ್ಲಿ ಇಂತಹ ಮತಾಂಧ ಶಕ್ತಿಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರ ಇಂತಹ ಬಾಲಿಶ ಹೇಳುವುದನ್ನು ಬಿಟ್ಟು, ಹೇಳಿಕೆಯನ್ನು ಕೊಡೋದು ಬಿಟ್ಟು, ಅವರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವಶ್ಯಕತೆ ಇದೆ, ಎಸ್ಡಿಪಿಐ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಅವರ ಒಂದೇ ಉದ್ದೇಶ ಅಧಿಕಾರದಲ್ಲಿರುವಂಥದ್ದು. ಈ ಅಧಿಕಾರದಲ್ಲಿರಬೇಕಾದ್ರೆ ಅವರಿಗೆ ಕಾಂಗ್ರೆಸ್ ಹೋಗುವಂಥ ಮತಗಳನ್ನು ತಡಿಬೇಕು. ಅದಕ್ಕೋಸ್ಕರ ಇಂತಹ ಒಂದು ಕೃತ್ಯಗಳನ್ನು, ಇಂತಹ ಒಂದು ವ್ಯವಸ್ಥೆಯನ್ನು ಅವರೇ ಹುಟ್ಟುಹಾಕಿರುವಂಥದ್ದು. ಅದರ ಜೊತೆಗೆ ಇವತ್ತು ಏನು ಅವರು ಎಸ್ಡಿಪಿಯನ್ನು ಬೆಳೆಸ್ತಾ ಇದ್ದಾರೆ, ಆ ಎಸ್ಡಿಪಿಐ ಇರ್ಬೋದು ಅಥವಾ ಇತರ ಮತಾಂಧ ಶಕ್ತಿಗಳು, ಮುಸಲ್ಮಾನರ ಇತರ ಶಕ್ತಿಗಳು ಏನು ಮಾಡುವಂಥ ಕೃತ್ಯ ಇದೆ, ಅದನ್ನು ಅವರಿಗೆ ಏನೂ ಮಾಡಲಿಕ್ಕಾಗದಂಥ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಅದೇ ರೀತಿ ಇವತ್ತು ಹಿಂದೂ ಕಾರ್ಯಕರ್ತರು, ತನ್ನದೇ ಆದ ಕಾರ್ಯಕರ್ತರು, ನಾಯಕರ ರಕ್ಷಣೆ ಮಾಡಿದಂತಹ ಭಾರತೀಯ ಜನತಾ ಪಕ್ಷ ರಾಜ್ಯದ ಹಿಂದೂಗಳ ಸಮಸ್ಯೆಯನ್ನು ಅವ್ರಿಗೆ ಯಾವ ರೀತಿ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ, ಅವರಿಂದ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಅವರಿಗೆ ಚೂಟೋದು ಗೊತ್ತಿದೆ, ತೊಟ್ಟಿಲು ತುಗಿಸೋದು ಗೊತ್ತಿದೆ, ಅದೇ ಮಾಡ್ತಾ ಇದ್ದಾರೆ.